ನೋಡಿ ಫ್ರೆಂಡ್ಸ್, ಫೈನಲಿ ನುಗ್ಗೆಕಾಯಿ ಸಾಂಬಾರ್ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು. ನಾನು ಇವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ, ಜೀರಿಗೆ ಪುಡಿ ಮತ್ತು ಅಚ್ಚಕಡಲೆ ಪುಡಿ 1 ಟೇಬಲ್ ಸ್ಪೂನ್ ಅಚ್ಚಕಡಲೆ ತೊಗೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡು ಇದಕ್ಕೆ ಹಾಕ್ತೀನಿ. ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ನುಣ್ಣು ಮಾಡಿಬಿಟ್ಟು ಇದರೊಳಗೆ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಟೋಟಲಿ ಸಾಂಬಾರು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಡೈಲಿ ನಿಮಗೆ ಬೈತಾ ಇರ್ತಾರೆ, ಸಾಂಬಾರು ಚೆನ್ನಾಗಿಲ್ಲ ಅಂತ. ಅದಕ್ಕಾಗಿ ಇದೇ ರೀತಿ ನೀವು ಮಾಡ್ಕೊಳ್ಳಿ, ಯಾರ ಹತ್ರನೂ ಬೈಸ್ಕೊಳ್ಬೇಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತಿದ್ದು. ಬನ್ನಿ, ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಓಕೆನಾ? ಹಾಯ್, ಎಲ್ರಿಗೂ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ನುಗ್ಗೆಕಾಯಿ ಅಂದರೆ ಇಷ್ಟನಾ? ಯಾರಿಗೆ ತಾನೇ ನುಗ್ಗೆಕಾಯಿ ಅಂದರೆ ಇಷ್ಟ ಇಲ್ಲ ಹೇಳ್ರಿ? ಎಲ್ರಿಗೂ ಇಷ್ಟ. ಹಾಗಾಗಿ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ರುಚಿಕರವಾಗಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಟ್ ಮಾಡ್ಕೊಳ್ಳೋಣ. ಓಕೆನಾ? ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ರಿ. ಇದ್ರಾಗೆ ತುಂಬಾ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು. ಯಾವ ರೀತಿ ಮಾಡ್ಬೋದು, ಹೆಂಗೆ ಟೇಸ್ಟ್ ಬರುತ್ತೆ. ನಮ್ಮ ಮನೆಗೆ ಯಾವ ರೀತಿ ಮಾಡಿದ್ರು ಸಾಂಬಾರು ನನಗೆ ರುಚಿಯಾಗಿಲ್ಲ ಅಂತ ನಿಮ್ಮ ಮನೆಯಲ್ಲಿ ಬೈಸ್ಕೊಂಡು ಸಾಕಾಗಿರುತ್ತಾ? ಇಲ್ಲಿ ನಾನು ಹೇಳೋ ಟ್ರಿಕ್ ಉಪಯೋಗಿಸಿ ನಿಮಗೆ ನಿಮ್ಮ ಮನೆಯಲ್ಲಿ ಯಾರೂ ಬೈಯೋದಿಲ್ಲ. ನಿಮಗೆ ತುಂಬಾ ಚೆನ್ನಾಗಿದೆ ಅಂತ, ಟೇಸ್ಟಿಯಾಗಿದೆ ಅಂತ ಹೊಗಳ್ತಾರೆ. ನಿಮಗೆ ಬೇಜಾರಾಗುತ್ತಾ? ನಮ್ಮ ಮನೆಗೆ ಸಾಂಬಾರು ಚೆನ್ನಾಗಿ ಮಾಡೋದಿಲ್ಲ ಅಂತ ಎಲ್ಲರೂ ಬೈತಿದ್ದಾರೆ ಅಂತ ನಿಮಗೆ ಬೇಜಾರಾಗುತ್ತಾ? ಏನು ಬೇಜಾರು ಮಾಡ್ಕೊಬೇಡ್ರಿ. ನೀವು ನಾನು ಹೇಳೋ ರೀತಿ ಮಾಡಿರಿ, ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ತುಂಬಾ ಖುಷಿಯಾಗಿರ್ತೀರ. ನಿಮ್ಮ ಮನೆಯವರನ್ನು ತುಂಬಾ ಚೆನ್ನಾಗಿ ಹೊಗಳ್ತಾರೆ, ನಿಮಗೆ ಖುಷಿ ಪಡ್ತಾರೆ. ಆಯಿತಾ? ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಟ್ ಮಾಡ್ಕೊಳ್ಳಿ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನಾನು ಇವಾಗ ಬೇಳೆ ಬೇಯಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಒಂದೊಂದಾಗಿ ಹೇಳ್ತಿದ್ದೀನಿ. ಇಲ್ಲಿ ನುಗ್ಗೆಕಾಯಿ ಥರ ಹೆಚ್ಚಿಬಿಟ್ಟು ಇಟ್ಟಿದ್ದೀನಿ. ನುಗ್ಗೆಕಾಯಿ ಇಷ್ಟು ತೊಗೊಂಡಿದ್ದೀನಿ. ಒಬ್ಬರು ಮೊದಲೇ ತೊಳೆದು ಹೆಚ್ಚುತ್ತಾರೆ, ನಾನು ಹೆಚ್ಚಿ ತೊಳೆದಿದ್ದೀನಿ. 2 ಟೇಬಲ್ ಸ್ಪೂನು ಖಾರದ ಪುಡಿ. ನೀವು ಖಾರ ನೋಡ್ಕೊಂಡು ಹಾಕೊಳ್ರಿ. ತಿನ್ನೋದು ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಹಾಕಿ, ಇಲ್ಲಾಂದರೆ ಇಷ್ಟ ಹಾಕ್ಕೊಳ್ರಿ. ಇದು 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಮಸಾಲ ಪೌಡ್ರು ಎಲ್ಲದನ್ನು ಮಿಕ್ಸ್ ಆಗಿದೆ. ಇದ್ರಾಗ ಏಲಕ್ಕಿ, ಶುಂಠಿ, ನಾವು ಸಾಂಬಾರು ಪೌಡ್ರು ಎಲ್ಲ ರೆಡಿ ಮಾಡ್ತೀವಲ್ಲ ಆ ರೀತಿ ಎಲ್ಲದು ಮಿಕ್ಸ್ ಆಗಿದೆ. ಇದು ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಲಾಸ್ಟಿಗೆ ಎಲ್ಲ ಸಾಂಬಾರೆಲ್ಲ ಕುದ್ಮೇಲೆ ಜೀರಿಗೆ 1 ಟೇಬಲ್ ಸ್ಪೂನ್ ರುಬ್ಬಿಟ್ಕೊಂಡಿದ್ದೀನಿ. ಓಕೆನಾ? ಈ ಥರ ಕಲ್ಲಲ್ಲಿ ತರಿಯಾಗಿ. ನಾನು 4 ಜವಾರಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ನಾಟಿ ಕರಿಬೇವು ತೊಗೊಂಡಿದ್ದೀನಿ. ಹಸಿದಿಲ್ಲ, ಒಣಗಿದೆ ತೊಗೊಂಡಿದ್ದೀನಿ. ಇದ್ರಾಗೆ ಇದನ್ನಿಲ್ಲ ನನಗೆ, ಸಾರಿ, ಯಾಕಂದರೆ ಕೊತ್ತಂಬರಿ ಸೊಪ್ಪು ಇಲ್ಲ, ತೊಗೊಂಡಿಲ್ಲ. 1/4 ಟೇಬಲ್ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ. ಇದು 2 ಸಣ್ಣದು ಮೀಡಿಯಮ್ ಸೈಜು 2 ಈರುಳ್ಳಿ ತೊಗೊಳ್ರಿ. ದೊಡ್ಡದಾದ್ರೆ 1 ತೊಗೊಳ್ಳಿ. ನಾನು ಒಗ್ಗರಣೆ ಮಾಡಲಿಕ್ಕೆ ಇದನ್ನು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಇದು ನಾನು ಸೀಕ್ರೆಟ್ ಯಾವ ರೀತಿ ಮಾಡ್ಬೋದು ಅಂತ ಬನ್ನಿ ಫಾಲೋ ಮಾಡಿರಿ. ನಾನು ಮೊದಲು ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಬೇಳೆ ಬೆಂದ್ಬಿಟ್ಟಿದ್ದೇವೆ. ಅದಕ್ಕೋಸ್ಕರ ನಾನು ಇವಾಗ ಬೇಳೆ ಬೇಯ್ತಿರ್ಬೇಕಾದ್ರೆ ನಾನು ಟೊಮೊಟೊ, ಈರುಳ್ಳಿ ಹಾಕ್ತೀನಿ. ಅದು ಎಷ್ಟು ಟೇಸ್ಟ್ ಬರುತ್ತೆ ನೀವೇನು ನೋಡ್ಬಂತ್ರಿ. ಓಕೆನಾ? ಸಾಂಬಾರು ಘಮ ಅಂತಿರಬೇಕು, ಚೆನ್ನಾಗಿರ್ಬೇಕು. ನಾನು ಈರುಳ್ಳಿ ಒಗ್ಗರಣೆ ಕೊಡಲ್ಲ. ಇದು ಇವಾಗ ಬೇಳೆ ಬೇಯ್ತಿತ್ವಲ್ಲ ಆವಾಗ ಹಾಕ್ತೀನಿ ಈ ಟೊಮೆಟೊನು. ಇದನ್ನು ಒಗ್ಗರಣೆಗೆ ಆಮೇಲೆ ಕೊಡಬೇಕಾದ್ರೆ ನಾನು ತೋರಿಸ್ತೀನಿ. ಓಕೆನಾ? ಇವಾಗ ನಾವು ಬನ್ನಿ ಒಂದು ಕಡೆಗೆ ಈರುಳ್ಳಿ ಇಟ್ಕೊಳ್ಳೋಣ. ಕರಿಬೇವು ಎಲ್ಲ ತೆಗೆದು ಇವಾಗ ಏನು ನಾವು ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀವೋ ಅದು ಇವೆರಡನ್ನೂ ಹಾಕೋಣ. ಓಕೆನಾ? ಅದ್ರ ಜೊತೆಗೆ ಬೇಳೆ ಬೇಯೋದ್ರ ಜೊತೆಗೆ ಹಾಕಬೇಕು. ಮತ್ತು ಅರಿಶಿನೂ ಆವಾಗ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಬೇಳೆ ಆಲೆ ಕುದೀತಾ ಇದ್ದಾವೆ. ಇವಾಗ ನಾನು ಟೊಮೊಟೊ, ಈರುಳ್ಳಿ ಇದಕ್ಕೆ ಹಾಕೋಣ. ಇವಾಗ ಇದನ್ನು ಒಂದು ಕುದಿ ಕುದಿಸ್ಬೇಕು. ಬೇಳೆ ಅರ್ಧಂಬರ್ಧ ಬೆಂದಿದಾವಲ್ಲ. ಇವಾಗ ನಾನು ಒಂದು ಕುದಿ ಕುದಿಸ್ತೀನಿ. ಇವಾಗ ಪ್ಲೇಟ್ ಮುಚ್ಚಿ ಅರಿಶಿನ ಹಾಕೋಣ. ನೋಡಿ, ಇವಾಗ ಅರಿಶಿನ ಹಾಕಿ
ಇವಾಗ ಒಂದು ಕುದಿ ಕುದಿಸೋಣ, ಓಕೆನಾ? ಪ್ಲೇಟ್ ಮುಚ್ಚಿಬಿಡೋಣ. ಈಗ ಅರಿಶಿನ ಮತ್ತು ಟೊಮೊಟೊ, ಈರುಳ್ಳಿ, ಬೇಳೆ ಎಲ್ಲ ಬೆಂದಾಗಿದೆ. ಇವಾಗ ಒಂದು ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ಒಂದು ಬೌಲ್ಗೆ ಹಾಕೋಣ ಇದನ್ನ, ಓಕೆನಾ? ನೋಡಿ, ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ಇದು ಈ ರೀತಿ ಚೆನ್ನಾಗಿ ಬೇಳೆ ಬೇಯಬೇಕು. ಬೆಂದಿದೆ. ಈಗ ನಾನು ಏನು ಮಾಡ್ತೀನಂದರೆ, ನೋಡ್ಕೊಳ್ಳಿ, ಇವಾಗ ನಾನು ಒಗ್ಗರಣೆಗೆ ಇದೇ ಪಾತ್ರೆಯಲ್ಲಿ ಒಗ್ಗರಣೆಗೆ ತಗೊಳ್ತೀನಿ. ಇವಾಗ ನೋಡಿ, ಇಷ್ಟು ಎಣ್ಣೆ ಹಾಕ್ತೀನಿ, ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ನಮಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ತಗೊಳ್ರಿ. ನಾನು ಇದ್ರಾಗ ಒಂದು ಚೌಟು ಮತ್ತು ಇನ್ನು ಸ್ವಲ್ಪ ಹಾಕಿದ್ದೀನಿ. ಈಗ ನಾನು ಸಾಸಿವೆ ಜೀರಿಗೆ ಹಾಕ್ತೀನಿ. ನೋಡಿ, ಎಣ್ಣೆ ಕಾದಿದೆ. ಕೊತ್ತಂಬರಿ ಕರಿಬೇವು, ಸಾಸಿವೆ, ಜೀರಿಗೆ ಹಾಕಿದ್ದೀನಿ, ಓಕೆನಾ? ಈಗ ಬೆಳ್ಳುಳ್ಳಿ ಹಾಕ್ತೀನಿ. ಮತ್ತು ನಾನು ಹೈಬ್ರಿಡ್ ಟೊಮೊಟೊ ಹಣ್ಣು ಹೆಚ್ಕೊಂಡಿದ್ದೀನಿ. ದೊಡ್ಡದಾದರೆ ಒಂದು ತೊಗೊಳ್ಳಿ, ಸಣ್ಣದು ಹೆಚ್ಚಿದ್ದೀನಿ, ನಾನು 2 ಹಾಕ್ತೀನಿ. ನೋಡಿ, ಇವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ರಿ, ಯಾಕಂದರೆ ಇದು ಚೆನ್ನಾಗಿ ಮೆತ್ತಗೆ ಆಗಬೇಕಿದು. ಟೊಮೊಟೊ ಚೆನ್ನಾಗಿ ಬೇಯಬೇಕು ಅಂತ. ನೋಡಿ, ಒಗ್ಗರಣೆ ಬೆಂದಿದೆ. ಟೊಮೊಟೊ ಹಣ್ಣು ಬೆಳಕ್ಕೆ ಸರಿಗೆ ಬೀಳ್ತಿಲ್ಲ ಅಷ್ಟೇ. ಇವಾಗ ನಾನು ನುಗ್ಗೆಕಾಯಿ ಹಾಕ್ತೀನಿ. ಈಗ ನುಗ್ಗೆಕಾಯಿ ಹಾಕಾದ್ಮೇಲೆ ಹಿಂಗೆ ಮಿಕ್ಸ್ ಕೊಡಬೇಕು. ಒಂದು ಸ್ವಲ್ಪ 1 ನಿಮಿಷ ಫ್ರೈ ಆಗಬೇಕು. ಇವಾಗ ಇದು ಈಗ ನಾನು ಉಪ್ಪು ಹಾಕ್ತೀನಿ. ಇಲ್ಲಿ ಕಾಣ್ತಾ ಐತೆ ಸರಿಗೆ, ಇಲ್ಲಿ ಬೆಳಕು ಬಿದ್ದಿಲ್ಲ ಅಷ್ಟೇ. ಏನು ನೋಡಿ, ಈಗ ಉಪ್ಪು ಹಾಕಿದ್ದೀನಿ. ಈಗ ನಾನು ಬೇಳೆ, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕಿ ಅರಿಶಿನ ಪುಡಿ ಬೇಯಿಸ್ಕೊಂಡಿದ್ದೀನಲ್ಲ, ಅದನ್ನು ಹಾಕಿದ್ದೀನಿ, ಓಕೆನಾ? ಇವಾಗ ಖಾರದ ಪುಡಿ ಹಾಕೋಣ, ಮತ್ತು ಮಸಾಲ ಪೌಡ್ರು, ಸಾಂಬಾರು ಪೌಡ್ರ್ ಅಂದ್ಬಿಡಿ, ಇನ್ನೇನು ಎಲ್ಲದೂ ಇದ್ರಾಗ ಇರುತ್ತಲ್ಲ ಸಾಂಬಾರು ಪೌಡ್ರಿದು. ಇವಾಗ ಒಂದು ಮಿಕ್ಸ್ ಕೊಡೋಣ. ನೋಡಿ, ಇವಾಗ ನಾವು ಎಷ್ಟು ನೀರು ಬೇಕೋ ನಮಗೆ ಇವಾಗಲೇ ಹಾಕೊಂಡ್ಬಿಡೋಣ. ನೋಡಿ, ನಾನು ಇವಾಗ ನೀರು ಸೇರಿಸ್ತೀನಿ. ಸಾಂಬಾರು ರೆಡಿ ಆದಮೇಲೆ ಅದ್ರದ್ದು ಟೇಸ್ಟ್ ನೋಡ್ಬೇಕು ನೀವು, ಸೂಪರಾಗಿರುತ್ತೆ. ಲಾಸ್ಟಿಗೆ ನಾನು ಜೀರಿಗೆ ಪುಡಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ನಾನು ಕಾಯಿ ಹಾಕ್ತಲ್ಲ ಯಾವ ರೀತಿ ಟೇಸ್ಟಿಯಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಕುದಿಬೇಕು. ಇವಾಗ ಕುದಿಲಿಕ್ಕೆ ಬಿಡೋಣ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ, ಓಕೆನಾ? ನೀವು ಸಾಂಬಾರು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಈಗ ನಾನು ಪ್ಲೇಟ್ ಮುಚ್ಚಿ ಕುದಿ ಬರೋಕ್ಕೆ ಬಿಟ್ಬಿಡ್ತೀನಿ. ಓಕೆನಾ? ಇವಾಗ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದೇ ರೀತಿ ನೀವು ಮಾಡ್ಕೊಳ್ಳಿ. ಆದಮೇಲೆ ನಾನು ತೋರಿಸ್ತೀನಿ, ಓಕೆನಾ?